ನಮಸ್ಕಾರ ವೀಕ್ಷಕರೇ, ನಾನು ಆಚಾರ್ಯ ಶಕ್ತಿ. ಹಿಂದಿನ ವಿಡಿಯೋದಲ್ಲಿ ನಾನು ನಂಬರ್ 3 ಬರ್ತ್ ಡೇಟ್ 3/12/21/30 ಬಗ್ಗೆ ನೇಮ್ ನಂಬರ್ ಹೇಗೆ ಮ್ಯಾಚ್ ಮಾಡಿಕೊಳ್ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಈ ಒಂದು ಸಂಚಿಕೆಯಲ್ಲಿ ನಾನು ನಂಬರ್ 4 ಅಂದರೆ ಏನಾಗ್ತದೆ 4/13/22/31 4/13/22/31 ಈ ಬರ್ತ್ ಡೇಟ್ ಸೀರೀಸ್ನಲ್ಲಿ ಹುಟ್ಟಿರೋರಿಗೆ ಏನಾಗ್ತದೆ, ಆಡಳಿತ ಗ್ರಹ ಬಂದು ರಾಹು. ಓಕೆ, ರಾಹು ಬರ್ತಾನೆ. ಆಮೇಲೆ ಯುರೇನಸ್. ಈಗ ರಾಹು ಆಡಳಿತ ಗ್ರಹ ಆಗಿರೋದ್ರಿಂದ ಇಲ್ಲಿ ಏನಾಗ್ತದೆ, ಈ ರೀತಿ ಒಂದು ಬರ್ತ್ ಡೇಟ್ ಸೀರೀಸ್ಗಳಲ್ಲಿ ಹುಟ್ಟಿರುವಂಥವ್ರಿಗೆ ಡೆಸ್ಟಿನಿನಲ್ಲಿ ಏನಾಗ್ತದೆ, ಯಾವುದಾದ್ರೂ ಒಂದು ಗ್ರಹ ಸಂಖ್ಯೆ ಬರುತ್ತೆ. ಆ ಥರ ಒಂದು ಸಂದರ್ಭದಲ್ಲಿ ನೇಮ್ ನಂಬರ್ನ ಹೇಗೆ ನಾವು ಚೂಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಈಗ ನೋಡಿ, ಬರ್ತ್ ಡೇಟ್ 4 ಇದ್ದು ಅಂದರೆ 4/13/22/31 ಇವೆಲ್ಲ ಬರ್ತ್ ಡೇಟ್ಸ್ಗಳನ್ನು ನೀವು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಸಿಂಗಲ್ ಡಿಜಿಟಲ್ಲಿ ನಂಬರ್ 4 ಸಿಗುತ್ತೆ. ಹೀಗಾಗಿ ನಾನು ಸಿಂಗಲ್ ಡಿಜಿಟನ್ನ ತಗೊಳ್ಳೋದು. ಓಕೆ, ಬರ್ತ್ ಡೇಟ್ ನಂಬರ್ 4 ಇದ್ದಾಗ ಭಾಗ್ಯಾಂಕದಲ್ಲಿ ಅಂದರೆ ಡೆಸ್ಟಿನಿನಲ್ಲಿ ನಂಬರ್ 1 ಬಂತು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ರೀತಿ ಒಂದು 4 and 1 ಕಾಂಬಿನೇಷನ್ ಬಂದಾಗ ಇಲ್ಲೇನಾಗ್ತದೆ, ನಂಬರ್ 5ಗೆ ನಾವು ಮ್ಯಾಚ್ ಮಾಡಬೇಕಾಗ್ತದೆ. ನಂಬರ್ 5ಗೆ ಮ್ಯಾಚ್ ಮಾಡೋದ್ರಿಂದ ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ಇರುತ್ತೆ. ಬರ್ತ್ ಡೇಟ್ 4 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 2 ಇತ್ತು ಅಂತ ಹೇಳಿದ್ರೆ ಇಲ್ಲೇನಾಗ್ತದೆ 4-2 ಈ ಥರ ಕಾಂಬಿನೇಷನ್ ಬಂದಾಗ ಇಲ್ಲೇನಾಗ್ತದೆ, ನಂಬರ್ 3 ಇಂದ ನೇಮ್ ನಂಬರ್ನ ನೀವು ಮ್ಯಾಚ್ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ಇದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಬರ್ತ್ ಡೇಟ್ 4 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 3 ಬರ್ತಾ ಇದ್ರೆ 4-3 ಕಾಂಬಿನೇಷನ್ಗೂ ಸಹ ನಂಬರ್ 3 ಇಂದ ನೇಮ್ ನಂಬರ್ ಫೈನಲ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ನು. ಬರ್ತ್ ಡೇಟಲ್ಲಿ 4 ಇವನ್ ಡೆಸ್ಟಿನಿನಲ್ಲಿ 4 ಬರ್ತಾ ಇದ್ರೆ 4-4 ಕಾಂಬಿನೇಷನ್ ಬಂದಾಗ ಇಲ್ಲೇನಾಗ್ತದೆ, ನಾವು ಆಡಳಿತ ಗ್ರಹ ಅಲ್ಲೇನಾಗ್ತದೆ ಬುಧ ಗ್ರಹವನ್ನು ನಾವು ಚೂಸ್ ಮಾಡ್ಕೊಳ್ಬೇಕಾಗ್ತದೆ. ನಂಬರ್ 5 ಇಂದ ನೇಮ್ ನಂಬರ್ನ ನೀವು ಚೂಸ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆ ಡಿಸಿಷನ್ ಅಂತ ಹೇಳ್ತೀನಿ. ಬರ್ತ್ ಡೇಟ್ 4 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 5 ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಸಂಖ್ಯೆ 6ಅನ್ನು ನೇಮ್ ನಂಬರಲ್ಲಿ ಚೂಸ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ನೇಮನ್ನು ನ್ಯೂಮರಾಲಜಿ ಪ್ರಕಾರ ಒಂದು ಕ್ಯಾಲ್ಕುಲೇಷನ್ ಮಾಡಿದಾಗ ಡೆಸ್ಟಿನಿನಲ್ಲಿ ಏನಾಗ್ತದೆ ಇರುವಂಥ 5 ಇತ್ತು ಅಂತ ಹೇಳಿದ್ರೆ ನೇಮ್ ನಂಬರ್ 6ಅಲ್ಲಿ ನೀವು ಚೂಸ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ನು. ಬರ್ತ್ ಡೇಟ್ 4 ಇತ್ತು ಅಂತ ಹೇಳಿದ್ರೆ ಡೆಸ್ಟಿನಿನಲ್ಲಿ 6 ಇತ್ತು ಅಂತ ಹೇಳಿದ್ರೆ ಅಗೇನ್ ನೀವು ನಂಬರ್ 5ಅನ್ನು ಚೂಸ್ ಮಾಡ್ಕೊಳ್ಳಿ. ಬರ್ತ್ ಡೇಟ್ 4 ಡೆಸ್ಟಿನಿ ನಂಬರ್ 7 ಈ ಥರ ಇತ್ತು ಕಾಂಬಿನೇಷನ್ ಇದ್ದಾಗ ನಂಬರ್ 5 ಇಂದ ನೀವು ನೇಮ್ ನಂಬರ್ನ ಚೂಸ್ ಮಾಡ್ಕೊಳ್ಳಿ. ಬರ್ತ್ ಡೇಟ್ 4 ಡೆಸ್ಟಿನಿ ನಂಬರ್ಲಿ ನಂಬರ್ 8 ಬಂದಾಗ ಈ ರೀತಿ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ನಂಬರ್ 6 ಅಂದರೆ ನೇಮ್ ನಂಬರ್ನ ನಂಬರ್ 6ಅಲ್ಲಿ ಮ್ಯಾಚ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಬರ್ತ್ ಡೇಟ್ 4 ಡೆಸ್ಟಿನಿ ನಂಬರಲ್ಲಿ 9 ಬರ್ತಾ ಇದ್ರೆ 4-9 ಕಾಂಬಿನೇಷನಲ್ಲಿ ಬರ್ತಾ ಇದ್ರೆ ನಂಬರ್ 6ಅನ್ನು ನೀವು ನೇಮ್ ನಂಬರ್ ಆಗಿ ಚೂಸ್ ಮಾಡಿಕೊಳ್ಳಿ. ಇದೆಲ್ಲ ಕಾಂಬಿನೇಷನ್ ಏನಾಗಿರುತ್ತೆ, ಒಂದು ಜನರಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂಥ ಒಂದು ಕಾಂಬಿನೇಷನ್ ಆಗಿರುತ್ತೆ. ಹೀಗಾಗಿ ನಿಮ್ಮ ನೇಮ್ ನಂಬರ್ ಆಲ್ಫಾಬೆಟ್ಸು ಸಹ ಇಲ್ಲಿ ಏನಾಗ್ತದೆ ಒಂದು ಕಾಂಬಿನೇಷನಲ್ಲಿ ನಾವು ನೋಡಬೇಕಾಗ್ತದೆ, ಫಸ್ಟ್ ಲೆಟ್ರ್ ಯಾವ್ದು ಬರಬೇಕು ಅಂತ. ಅದ್ರ ಬಗ್ಗೆ ಹೆಚ್ಚಿನ ವಿಡಿಯೋಗಳನ್ನು ನಾನು ನನ್ನ ವೇದಿಕೆ ಆಸ್ಟ್ರೋ ಅಕಾಡೆಮಿ ಚಾನಲಲ್ಲಿ ನಾನು ಶೇರ್ ಮಾಡ್ತೇನೆ. ಅಲ್ಲಿ ನೀವು ಮಾಹಿತಿಯನ್ನು ತಿಳ್ಕೊಳ್ಬಹುದು. ಮತ್ತು ಹಿಂದಿ ವರ್ಷನಲ್ಲಿ ನೋಡುವಂಥವ್ರಿಗೆ ಆಚಾರ್ಯ ಶಕ್ತಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಹಿಂದಿ ವರ್ಷನು, ಅದರಲ್ಲಿಯೂ ಸಹ ಈ ಮಾಹಿತಿ ನಿಮಗೆ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ನಿಮಗೆ ಒಂದು ಡೀಟೇಲ್ ಆಗಿ ನಿಮಗೆ ಟೆಕ್ಸ್ಟ್ ಮೋಡಲ್ಲಿ ಎಲ್ಲ ಇನ್ಫಾರ್ಮೇಷನ್ ಶೇರ್ ಆಗಿದೆ. ನೀವು ಅದನ್ನು ಓದ್ಕೊಳ್ಳಿ. ಇದರಿಂದ ಏನಾಗ್ತದೆ, ತುಂಬ ಒಂದು ನೇಮ್ ನಂಬರ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಒಂದು ನಾಲೆಜ್ ಗ್ರೋ ಆಗುತ್ತೆ. ನಮಸ್ಕಾರ ವೀಕ್ಷಕರೇ.